ಓಹೋ ಮನೋಹರ್, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ರೂಪ, ಅರ್ಜೆಂಟವಾಗಿ ಬರಬೇಕಂತ ಫೋನ್ ಮಾಡಿದ್ದ ಕಾರಣ ನೋಡಿ, ನಿಮಗೊಂದು ಮಹತ್ವವಾದ ವಿಷಯ ತಿಳಿಸಲೆಂದೇ ಫೋನ್ ಮಾಡಿ ಇಲ್ಲಿಗೆ ಕರೆಸಿದ್ದು. ಹೌದು, ಅಂತ ಮಹತ್ವದ ವಿಷಯ ರೂಪ. ಹಾಗಾದ್ರೆ ಏನಾದ್ರೂ ಇದ್ರೆ ವಿಷಯದ ಮುಂದೆ ಹೇಳ. ಇಲ್ಲ ಇಲ್ಲ ಮನೋಹರ್, ಅದು ಸಮಕ್ಷಮ ಮಾತನಾಡುವುದೇ ಒಳ್ಳೆಯದು. ನೋಡಿ ಮನೋಹರ್, ಮೊನ್ನೆ ನಾನು 2 ದಿನದ ಹಿಂದೆ ಮೈಸೂರಿಗೆ ಹೋಗಿದ್ದೆ. ಆದ್ರೆ ಅಲ್ಲಿ ನಿಮ್ಮ ತಮ್ಮ ಮಧುಚಂದ್ರ ಅದೆಲ್ಲ ಬಿಡಿ, ಮೊದಲು ಇದನ್ನ ತೆಗೆದುಕೊಳ್ಳಿ. ರೂಪ, ಎತ್ತ ಬೇಡ ರೂಪ, ಎತ್ತ ಬೇಡ. ಆ ಮೋಸಗಾರ ಮಾತನನ್ನು ಅಣ್ಣನಿಗೆ ವಂಚನೆ ಮಾಡಿ ಆ ನನ್ನ ತಮ್ಮನ ವಿಷಯನ ತೆಗೆದರೆ ಹೊಟ್ಟಿಯಲ್ಲಿ ಅಗ್ನಿಯ ಪರ್ವತನೆ ಸಿಡಿದೇಳುತ್ತಾರೆ. ಸಮಾಧಾನ ತೆಗೆದುಕೊಳ್ಳಿ ಮನೋಹರ್, ಸಮಾಧಾನ ತೆಗೆದುಕೊಳ್ಳಿ. ಆ ಕಾಮುಕ ನಿಮಗೆ ವಂಚನೆ ಮಾಡುವುದಷ್ಟೇ ಅಲ್ಲ, ನಿಮ್ಮ ನಾಯಿಯ ಮನೆಯಿಂದ ಒತ್ತು ಹೊರಹಾಕಿ ಈ ಸರ್ವ ಆಸ್ತಿಯನ್ನ ಅವನು ಸೆಳೆತಕ್ಕೆ ತೆಗೆದುಕೋಬೇಕು ಅಂತ ಹೊಂಚು ಹಾಕಿದ್ದಾನೆ. ಏನು? ನನ್ನ ಹೆಂಡತಿಯನ್ನು ಕರೆದುಕೊಂಡು ಮೋಹಿಸಿ ಕರೆದುಕೊಂಡು ಹೋಗಿದ್ದಲ್ಲದೆ ಮತ್ತೆ ನನ್ನ ಆಸ್ತಿ ಮೇಲೆ ಕಣ್ಣಿಟ್ಟಿದ ಪಸಿವೆ. ರೂಪ, ನೀನು ಹೇಳುತ್ತಿರುವುದು ನಿಜವೇ? ಅಯ್ಯೋ, ನಾನೇಕೆ ಸುಳ್ಳು ಹೇಳಿ? ಅವರಿಬ್ರು ಏಕಾಂತವಾದ ಸ್ಥಳದಲ್ಲಿ ಮಾತನಾಡುವುದನ್ನ ನನ್ನ ಕಿವಿಯಾರೆ, ನನ್ನ ಕಣ್ಣಾರೆ ನಾನೇ ನೋಡಿದ್ದೇನೆ. ಆದ್ರೆ ಒಡ ಹುಟ್ಟಿದ ಅಣ್ಣನಿಗೆ ಈ ರೀತಿ ದ್ರೋಹ ಮಾಡ್ತಾನೆ ಅಂತ ನಾನು ಕನಸಿನಲ್ಲಿ ಯೋಚನೆ ಮಾಡಲಿಲ್ಲ. ಅದು ಅಣ್ಣನಿಗೆ ಈ ರೀತಿ ಮೋಸ ಮಾಡಿದ್ರೆ ಸುಮ್ಮನೆ ಇರ್ಬೇಕಾ? ಅದು ಅಲ್ಲದೆ ನಿಮ್ಮ ತಂದೆಯವ್ರಿಗಾದ್ರೂ ಸ್ವಲ್ಪ ಆಸ್ತಿ ಕೊಡ್ಬೇಕನ್ನೋ ಮಮಕಾರ ಬೇಡವೇ ಅವರಿಗೆ? ನೋಡು ಮನೋಹರ್, ನೀನೇ ಇದೇ ರೀತಿ ಸುಮ್ಮನಿದ್ರೆ ನಿನ್ನ ಗತಿ ಅಧೋಗತಿ. ಹೌದು ಮನೋಹರ್, ಸಮಾಜದಲ್ಲಿ ನೀನು ಒಳ್ಳೆಯ ಮರ್ಯಾದೆಯಿಂದ ಬಾಳ್ತಿರ್ತಕ್ಕಂಥ ವ್ಯಕ್ತಿ. ನಿನ್ನ ಸಂಸಾರದಲ್ಲಿ ಹುಳಿ ಹಿಂಡುವಂತ ಕೆಲಸ ಮಾಡಿದ್ದಾನೆ. ಸುಮ್ಮನೆ ಬಡಬೇಡ ಅಂತ ಬಣ್ಣನನ್ನು ಬಗ್ಗುಬಡಿ. ಹೌದು ಹೌದು, ನನ್ನ ಸಂಸಾರವನ್ನು ಗತಿಗಡಿಸಿದ ಬಂಡನನ್ನು ಸುಮ್ಮನೆ ಬಿಡಲಾರೆ. ನಾನು ನನ್ನ ಸೇಡನ್ನು ತೀರಿಸಿಕೊಳ್ಳಬೇಕಾದರೆ ನನ್ನ ತಮ್ಮನನ್ನು ಕೊಲೆ ಮಾಡಲೇಬೇಕು. ಹೌದು, ನಾನು ನನ್ನ ತಮ್ಮನನ್ನು ಕೊಲೆ ಮಾಡಲೇ? ನೋ, ನನ್ನ ಕೈಯಾರಿನ ತುತ್ತ ಉಣಿಸಿದ ಈ ಕೈಯಿಂದಲೇ ನನ್ನ ತಮ್ಮನನ್ನು ಕೊಲೆ ಮಾಡಲೇ? ನೋ, ಇದು ಸಾಧ್ಯವೇ ಇಲ್ಲ. ಏ ಮನೋಹರ್, ಏನಾಗಿದೆ ನಿಮಗೆ? ಯಾಕೆ ಅವನ ಕೊಲೆ ನೀನು ಮಾಡುವುದಿಲ್ವೇ? ಓಯ್,
ಹೇಳಿಗೇನು ಗೊತ್ತು ಸೇಡಿನ ಬೆಲೆ. ಅದು ಅಲ್ಲದೆ ನಿಮ್ಮ ತಮ್ಮ ಈ ರೀತಿ ನಿನಗೆ ಮೋಸ ಮಾಡಿದ್ದಾನೆ, ಆಸ್ತಿ ಕೂಡ ಹೊಂಚು ಹಾಕುತ್ತಿದ್ದಾನೆ. ನೀನು ಇದೇ ರೀತಿ ಸುಮ್ಮನಿದ್ರೆ ನಿನ್ನನ್ನ ಬೀದಿಯಲ್ಲೆಲ್ಲ ನಿಮ್ಮ ತಂದೆಗೆ ಬೀದಿ ಭಿಕಾರಿ ಮಾಡುವುದಿಲ್ಲ ಅನ್ನೋದು ಖಂಡಿತ. ಅಲ್ಲ, ನಿನ್ಗೆ ನಿಮ್ಮ ತಮ್ಮನ ಮೇಲೆ ಮಮಕಾರ ಇದೆ, ಆದ್ರೆ ನಿಮ್ಮ ತಮ್ಮ ಅಣ್ಣ ಅಂತ ಹೇಳಿ ಒಂದು ದಿವಸ ಆದ್ರೂ ಕನಿಕರ ತೋರಿಸಿದ್ದಾನ? ಇಲ್ಲಿವರೆಗೂ ನಿಮ್ಮ ತಮ್ಮ ನಿನ್ನ ಮೇಲೆ ಆಸ್ತಿ ಆಸೆಗಾಗಿ ಸಂಬಂಧ ಬೆಳೆಸ, ಆದ್ರೆ ನೀವು ಮಮತೆಯನ್ನು ಬಯಸುತ್ತಿದ್ದೀರಿ. ಹೌದು ರೂಪ, ಹೌದು. ನನ್ನ ಮನ ಮಮತೆಯನ್ನು ಬಯಸುತ್ತದೆ, ತಾಯಿಯ ಮಮತೆಯನ್ನು ಕಳೆದುಕೊಂಡು ನಾನು ನನ್ನ ತಮ್ಮನನ್ನು ಕಳೆದುಕೊಳ್ಳಲೇ ಬೇಡ. ನನ್ನ ತಾಯಿ ಸಾಯುವಾಗ ಅವನಿಗೆ ನೀನೇ ಸರಿಯಾಗಿ ಜೋಪಾನವನ್ನು ಮಾಡಿ ಅವನಿಗೆ ನೀನೇ ಶ್ರೀರಕ್ಷಾಗೆಂದು ಹೇಳಿದ್ದಾಳೆ. ಆದರೆ ನನ್ನ ತಾಯಿಯ ಕೊಟ್ಟ ಭಾಷೆನ ಮುರಿಯಲೇ ಬೇಡ ರೂಪ, ಬೇಡ. ನಾನು ಯಾವ ಆಸ್ತಿಗೂ ಬೇಡ. ರೂಪಾ, ಇವನಿಗೆ ನಾವು ಹೇಳುತ್ತಿರುವುದು ವ್ಯರ್ಥವೇ ಸರಿ. ಹೆಂಡತಿಯನ್ನು ಕಳೆದುಕೊಂಡ ಪೌರುಷವಿಲ್ಲದ ಪುರುಷ ಇವನು. ನಾನು ಸಮಾಜದಲ್ಲಿ ಆದರ್ಶ ವ್ಯಕ್ತಿ, ಮರ್ಯಾದೆ ವ್ಯಕ್ತಿ ಅನ್ನತಕ್ಕಂಥದ್ದು ಮರೆತು ಬಿಟ್ಟಿದ್ದಾನೆ. ಇವನಿಗೆ ನಾವು ಒಳ್ಳೆ ದಾರಿ ತೋರಿಸುತ್ತಿರುವ ನಮಗೆ ಗೌರವ ಇಲ್ಲವೇ? ನೋಡು ಮನೋಹರ್, ಯೋಚನೆ ಮಾಡಿ ನೋಡು. ಅದು ಅಲ್ಲದೆ ಮಹಾಭಾರತದಲ್ಲಿ ದುರ್ಯೋಧನ ಪಾಂಡವರ ಜೊತೆ ಯುದ್ಧ ಮಾಡಿ ಗೆದ್ದ. ಅದರಂತೆ ಅವನಿಗೆ ಬೇಕಾಗಿರೋ ಆಸ್ತಿ ಪತ್ರಕ್ಕೆ ಸೂಜಿಗೆ ಹತ್ತುವ ಮಣ್ಣು ಸಹಿತ ಅವರಿಗೆ ಕೊಡ್ಲಿಲ್ಲ. ಆದ್ರೆ ಆ ಪಾಂಡವರು ನಮಗೆ ಅವಮಾನ ಆಗಿದೆ ಅಂತ ತಲೆ ತಗ್ಗಿಸಿ ಯಾವತ್ತೂ ಕೂತುಕೊಳ್ಳಿಲ್ಲ. ಆ ಮಹಾಭಾರತದಲ್ಲಿ ದುರ್ಯೋಧನ ಜೊತೆ ಯುದ್ಧ ಮಾಡಿ ಭಾರತವನ್ನೇ ಗೆದ್ದುಕೊಂಡ. ಧೈರ್ಯ ಎಂದರೆ ಇದಕ್ಕೆನ್ನುತ್ತಾರೆ ರೂಪ. ಅಂತ ಧೈರ್ಯ ಸಾಹಸ ಇವನಿಗೆ ಅಲ್ಲಿಂದ ಬರಬೇಕು. ನೋಡು ಮನೋಹರ್, ಯೋಚನೆ ಮಾಡು. ಅದು ಅಲ್ಲದೆ ಮುಂದೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಅದರಂತೆ ಈ ನಮ್ಮ ಮುಂದಿನ ಕೇಡು ತಪ್ಪಿಸ್ಕೋಬೇಕಾದ್ರೆ ಅದರ ಪರಿಹಾರ ಹೀಗೆ ತೆಗೆದುಕೊಳ್ಬೇಕು. ಹೌದು ಹೌದು, ನನ್ನ ಮನೆತನ ಗೌರವ ಹಾಳು ಮಾಡಿದ ಬಂಡನನ್ನು ಬಿಡಲಾರೆ. ನಾನು ನನ್ನ ಮನೆತನ ಪುನಃ ಪಡಿಬೇಕಾದ್ರೆ ನನ್ನ ತಮ್ಮನ ಕೊಲೆ ಆಗಲೇಬೇಕು. ಹೌದು ಮನೋಹರ್, ಅವನ ರುಂಡವನ್ನ ಚಂಡಾಡಿದಾಗಲೇ ನಿನ್ನ ಮನಸ್ಸಿಗೆ ನೆಮ್ಮದಿ. ಅದಕ್ಕೆ ನಿನಗೆ ನಾನು ಸಹಾಯ ಮಾಡ್ತೀನಿ. ಹೌದು, ಆಯ್ತು ರೂಪ. ಸಾಯಿಸಿದ ಮೇಲೆ ತನಿಖೆ ನಡೆದು ನ್ಯಾಯಾಲಯದಲ್ಲಿನ ಶಿಕ್ಷೆ ವಿಸ್ತರಿಸುವಾಗ ಏನು ಮಾಡಲಿ? ಶಿಕ್ಷೆ ಅಲ್ಲ, ನಿನಗೆ ಹೇಗೆ ಶಿಕ್ಷೆ ಆಗುತ್ತೆ? ನಿನಗೆ ಶಿಕ್ಷೆ ಕೊಡುವವರೆಗೂ ನಾವೇನು ಕಡ್ಲೆಕಾಯಿ ತಿಂತಾ ಇರ್ತೀವ ನೋಡು. ಅದಕ್ಕೆ ಸಾಕಷ್ಟು ಹಣವನ್ನು ಸಿರಿ ನಿನ್ನ ಪರಾರಿ ಮಾಡ್ತೀವಿ. ಅದು ಅಲ್ಲದೆ ನನಗೂ ಹಾಗೂ ವಿಷಯದವರೆಗೂ ನೀನು ಆಪತ್ಕಾಲೀನ ಸ್ನೇಹಿತ ಅಂದ್ಮೇಲೆ ನಿನಗೆ ಸಹಾಯ ನಾವು ಮಾಡದೇ ಇರ್ತೀವ. ಆದಷ್ಟು ಬೇಗ ನಿನ್ನನ್ನ ನಾವು ಬಿಡಿಸ್ತೀವಿ. ಹೆದರಬೇಡ ಮನೋಹರ, ಹೆದರಬೇಡ. ಅದಕ್ಕೆಲ್ಲ ನಾನು ಇದ್ದೇನೆ. ನಿನಗೆ ಮುಳ್ಳು ಚೊಚ್ಚಿದರೆ ನನಗೂ ಚೊಚ್ಚಿದಂತೆ. ಸಮಾಜದಲ್ಲಿ ನಿನ್ನ ಮರ್ಯಾದೆಯೆಲ್ಲ ಹಾಳು ಮಾಡಿದ್ದಾನೆ, ನಿನ್ನ ಗೌರವವೆಲ್ಲ ನಷ್ಟ ಮಾಡಿದ್ದಾನೆ ತಮ್ಮ ಮಧುಚಂದ್ರ. ಸುಮ್ಮನೆ ಬಿಡಬೇಡ, ಕತ್ತರಿಸು ಕಿರಾತನ ರುಂಡವನ್ನು. ಆಯ್ತು ವಿಷಯದರ, ಆಯ್ತು. ಅವು ಎಲ್ಲಿದ್ದನೋ ಏನು? ವೆರಿ ಸಿಂಪಲ್. ಹಾವಿಗೆ ಹುಡುಕೋದು ಎಷ್ಟೊತ್ತು, ರಣಹದ್ದಿಗೆ ಎಷ್ಟು ಹೊತ್ತು ರೋಹರ್. ವೆರಿ ಸಿಂಪಲ್. ಈಗ ಅವನು ಸದ್ಯಕ್ಕೆ ಹಾಸ್ಟೆಲಿನಲ್ಲಿದ್ದಾನೆ. ನಾವು ಅವನನ್ನು ಬಹಳ ಚಾಣಕ್ಯದಿಂದ ಮರ್ಡರ್ ಮಾಡಬೇಕು. ಏಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಏನಾದರೂ ಇನ್ವೆಸ್ಟಿಗೇಷನ್ಸ್ ಮಾಡಿದ್ದೆ ಆದರೆ ನಾವು ಸಿಕ್ಕಿಕೊಳ್ಳಬೀಳುವುದು ಖಂಡಿತ. ಅದಕ್ಕಾಗಿ ತುಂಬಾ ಜಾಣತನದಿಂದ ಅವನು ಕೊಲೆ ಮಾಡಬೇಕು. ನಮ್ಮ ಕೈಗಳಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಅವನು ಮಲಗಿರುವಾಗ ಕುತ್ತಿಗೆ ಹಿಚಿಕಿ ಸಾಯಿಸಬೇಕು ಮನೋಹರ್, ಕುತ್ತಿಗೆ ಹಿಚಿಕಿ ಸಾಯಿಸಬೇಕು.
ಆಯ್ತು, ಸಾಯಿಸಿದ ಮೇಲೆ ಅವನು ಹೆಣಯ್ಯ. ವೆರಿ ಸಿಂಪಲ್ ಮನೋಹರ್. ಆ ಹೆಣ ಅಲ್ಲಿ ಬಿಡುವ ಹಾಗಿಲ್ಲ. ಅಂದೇ ರಾತ್ರಿ ಆ ಹೆಣ ನನ್ನ ಕಾರಿನಲ್ಲಿ ಒಯ್ದು ದೊಡ್ಡ ಡ್ಯಾಮಿನಲ್ಲಿ ಒಗೆದು ಬಿಡುತ್ತೇನೆ. ಅವನ ಹೆಣ ಅಲ್ಲ ಮನೋಹರ್, ಅವನ ಚೋರ ಬಟ್ಟೆಯೂ ಕೂಡ ಸಿಗುವುದಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇನ್ವೆಸ್ಟಿಗೇಷನ್ಸ್ ಮಾಡಲಾರದ ಹಾಗೆ ನಾನು ನೋಡಿಕೊಂಡು ಹೋಗುತ್ತೇನೆ. ನೋಡು ಮನೋಹರ್, ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ, ಆಯ್ತಾ? ಎಸ್, ವಿಷಧರ ಆರೋಪ ಇಬ್ಬರು ಸೇರಿ ಇಷ್ಟೊಂದು ಸಪೋರ್ಟ್ ಕೊಡ್ತಾ ಅಂದ ಮೇಲೆ ನಾಳೆ ಬೆಳಗಾಗಷ್ಟರಲ್ಲಿ ನನ್ನ ತಮ್ಮನ ಕೊಲೆ ಆಗಲೇಬೇಕು. ವಿಷಧರ, ನಾನು ಬರುತ್ತೇನೆ. ಆಯ್ತು, ಹೋಗಿ ಬಾ ಮನೋಹರ್. ಹಾ ವಿಶ್ವಧರ್, ಈಗ್ಲಾದ್ರೂ ನಿಮ್ಮ ಮನಸ್ಸಿಗೆ ತೃಪ್ತಿ ಆಯ್ತಾ? ನೋ, ಎಷ್ಟು ಬೇಗ ಹೇಗೆ ತೃಪ್ತಿ ರೂಪ? ಇನ್ನೂ ಕೆಲಸಗಳು ಬಹಳಷ್ಟಿವೆ. ಯಾವಾಗ ಮಧುಚಂದ್ರನ ಕೊಲೆಯಾಗುವುದೋ ಆವಾಗಲೇ ಈ ವಿಷಧರನಿಗೆ ತೃಪ್ತಿ. ಹಾ ಅಷ್ಟಕ್ಕೆ ಅವಸರ. ಅವನು ಇಷ್ಟೊಂದು ರೊಚ್ಚಿಗೆದ್ದು ಹೋಗಿದ್ದಾನೆ ಅಂದ್ಮೇಲೆ ಆ ಮಧುಚಂದ್ರನ ಕೊಲೆ ಮಾಡೋದ್ರಲ್ಲಿ ಸಂದೇಹನೇ ಇಲ್ಲ. ಆಯ್ತು ರೂಪ, ನೀನೇಕೆ ಇಷ್ಟು ನಿಟ್ಟುಸಿರು ಬಿಟ್ಟಿವೆ? ನಾನು ನಿನ್ನನ್ನು ಮದುವೆ ಆಗುವುದಿಲ್ಲಂತ ನನ್ನ ಮೇಲೆ ಸಂದೇಹವೇ? ಚೇಚೆ, ಹಾಗೇನಿಲ್ಲ. ನಿಮ್ಮ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಒಟ್ಟಲ್ಲಿ ನೀವು ನನ್ನ ಜೊತೆ ಇದ್ರೆ ಅಷ್ಟೇ ಸಾಕು. ಆಯ್ತು ರೂಪ, ಆಯ್ತು. ಒಂದು ಸಲ ವಿಷಯದರ ಮಾತು ಕೊಟ್ಟರೆ ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹಾ ಅದಿರ್ಲಿ ವಿಷ್ಣು. ನೋಡಿ, ನಮ್ಮ ತಂದೆಯವರು ಬರುವ ಹೊತ್ತಾಯ್ತು. ಅಂದ ಹಾಗೆ ನಾನು ಬರ್ತೀನಿ ರೂಪ. ನನಗೂ ಕೂಡ ಸಾಕಷ್ಟು ಮನೆಯಲ್ಲಿ ಕೆಲಸವಿವೆ. ಆಯ್ತು, ಹೋಗ್ಬನ್ನಿ. ರೂಪ. Oh